ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಿನ್ನೆ ಸಂಚಿಕೆನ ಬ್ರಹ್ಮರಾಕ್ಷಸರ ಬಗ್ಗೆ ಹೇಳಿದ್ದೆ. ಬ್ರಹ್ಮರಾಕ್ಷಸ ಅಂದ್ರೇನು, ಆ ಬ್ರಹ್ಮರಾಕ್ಷಸದ ಪೀಡೆ ಬಾಧೆ ನಮ್ಗೆ ಯಾವ ರೀತಿ ತಟ್ಟುತ್ತೆ, ಅದರ ಲಕ್ಷಣಗಳೇ, ಬ್ರಹ್ಮರಾಕ್ಷಸನ ಲಕ್ಷಣಗಳೇನು, ಅದಕ್ಕೆ ಸುಲಭವಾಗಿ ಬಂಡವಾಳ ಇಲ್ಲದೇ ಪರಿಹಾರ ಮಾಡ್ಕೊಳ್ಳೋದು ಒಂದು ವಿಧಿವಿಧಾನವನ್ನು ನೆನ್ನೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ಶಾಕಿನಿ ಅಂತ ಒಂದು ದುಷ್ಟಶಕ್ತಿ, ಶಾಕಿನಿ ಅನ್ನೋ ಒಂದು ನೆಗೆಟಿವ್ ಎನರ್ಜಿ. ಶಾಕಿನಿ ಅನ್ನೋದು ನಮಗೆ ಗೊತ್ತಿರುವಂಥ ಒಂದು ನೆಗೆಟಿವ್ ಎನರ್ಜಿ. ಅದು ನಮ್ಮನ್ನು ಅಟ್ಯಾಕ್ ಮಾಡಿದಾಗ ನಮಗೇನೆಲ್ಲ ಹಿಂಸೆ ಕೊಡುತ್ತೆ, ಅದಕ್ಕೆ ತಕ್ಕಂಥ ಪರಿಹಾರ ಏನು ಅನ್ನೋ ವಿಚಾರನ ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ, ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲು ಶಾಕಿನಿ ಅಂತ ಏನು ಅಂತ ತಿಳ್ಕೊಬೇಕು. ಈಗ ಒಂದು ಹುಡುಗಿ ಮದುವೆ ಆಗಿದ್ದಾರೆ. ಮದುವೆ ಆದಮೇಲೆ ವರದಕ್ಷಿಣೆ ಕೊಟ್ಟಿಲ್ಲ, ಸೈಟ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಕಾರ್ ಕೊಟ್ಟಿಲ್ಲ, ಚಿನ್ನ ಕೊಟ್ಟಿಲ್ಲ, ಬೆಳ್ಳಿ ಕೊಟ್ಟಿಲ್ಲ, ಅಥವಾ ಏನೋ ನಿಮ್ಮ ಅಪ್ಪನ ಮನೆಯಿಂದ ಏನೂ ತೊಗೊಂಬಂದಿಲ್ವಲ್ಲ ಅಂಥೇಳಿ ಗಂಡ ಹೆಂಡ್ತಿಗೆ ಹಿಂಸೆ ಕೊಡ್ತಾನೆ. ಗಂಡ ಹೆಂಡ್ತಿಗೆ ತುಂಬ ಹಿಂಸೆ ಕೊಡ್ತಾನೆ, ಹೊಡೆಯೋದು ಬಡಿಯೋದು. ನಾವು ಚಿಕ್ಕವರಿದ್ದಾಗ 45 ವರ್ಷದ ಹಿಂದಿನ ಮಾತು, ಹೆಣ್ಮಕ್ಳನ್ನ ಸೀಮೆಣ್ಣೆ ಹಾಕಿ ಸುಡ್ತಾಯಿದ್ರು. ಮದುವೆ ಮಾಡ್ಕೊಂಡು ಬಂದಮೇಲೆ ಹೆಣ್ಮಕ್ಳನ್ನ ಸೀಮೆಣ್ಣೆ ಹಾಕಿ ಸುಡೋದು, ತುಂಬ ಚಿತ್ರ ಹಿಂಸೆ ಮಾಡ್ತಾಯಿದ್ರು. ಇತ್ತೀಚೆಗೆ ಸ್ವಲ್ಪ ಅದು ಕಮ್ಮಿ ಆಗಿದೆ. ಯಾವ ಆತ್ಮ ತನ್ನ ಸ್ವಗೋತ್ರದಲ್ಲೇ ಇದ್ದು, ಅಂದರೆ ಒಂದು ಹುಡುಗಿ ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಮದುವೆ ಮಾಡ್ಕೊಂಡು ಬಂದಮೇಲೆ ಹೆಂಡ್ತಿಗೆ ತುಂಬ ಹೊಡಿತಾನೆ. ನಿಮ್ಮ ಅಪ್ಪನ ಮನೆಯಿಂದ ಸೈಟ್ ತಂದು ಕೊಟ್ಟಿಲ್ಲ, ಒಡವೆ ಕೊಟ್ಟಿಲ್ಲ, ನನಗೆ ದುಡ್ಡು ತೊಗೊಂಬಾ, ಇಲ್ಲ ಕಾರ್ ಕೊಡಿಸು, ಇಲ್ಲ ಮನೆ ಕೊಡಿಸು, ಇಲ್ಲ ಜಮೀನು ಕೊಡ್ಸೋಕ್ಕೆ ಕೇಳು ನಿಮ್ಮ ಅಪ್ಪ ಅಮ್ಮನಿಗೆ ಅಂಥೇಳಿ ಪೀಡಿಸ್ತಿರ್ತಾನೆ. ಅಂದರೆ ಒಂದೇ ಸಲ ಹೇಳೋದಾದರೆ ವರದಕ್ಷಿಣೆ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡ್ತಾಯಿದ್ರು. ಆ ಥರ ಏನಾದರೂ ಮಾಡಿ ಆ ಹೆಣ್ಮಗು ಸತ್ತೋಗಿದ್ರೆ, ವರದಕ್ಷಿಣೆ ವಿಚಾರದಲ್ಲಿ ಹಿಂಸೆಯಿಂದ ಸತ್ತಿದ್ರೆ, ಸೊಸೆನ ಸೀಮೆಣ್ಣೆ ಹಾಕಿ ಸುಡ್ತಾರೆ, ಹೆಂಡ್ತಿನ ಸೀಮೆಣ್ಣೆಲ್ಲ ಹಾಕಿ ಸುಟ್ಬಿಟ್ಟಿದ್ದಾರೆ, ಹೊಡೆದು ಬಡ್ದು ಸಾಯಿಸಿದ್ದಾರೆ, ಚಿತ್ರವಾದ ಹಿಂಸೆಗಳನ್ನು ಕೊಡ್ತಿರ್ತಾರೆ ಆ ಹೆಣ್ಮಗುಗೆ. ಗಂಡನ ತಂದೆ ತಾಯಿ, ಹೀಗೆ ಒಟ್ಟಿನಲ್ಲಿ ಒಂದು ಹೆಣ್ಣಿನ ಮೇಲೆ ಒಂದು ರೀತಿ ದೌರ್ಜನ್ಯ. ಇದು ಒಂದು. ಇನ್ನೊಂದು, ಕಾಮದ ಆಸೆಯಿಂದ ಹೆಣ್ಮಗು ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಸಾಯಿಸ್ಬಿಟ್ಟಿರ್ತಾರೆ. ಕಾಮದ ಆಸೆಯಿಂದ ಅತ್ಯಾಚಾರ ಅಂತಂದರೆ ಭಾಳ ಘೋರವಾಗಿ ಸಾಯಿಸ್ಬಿಟ್ಟಿರ್ತಾರೆ. ಒಂದು ಸ್ತ್ರೀ ಆಸ್ತಿ ಮೋಸ ಮಾಡಿದರೆ, ಒಂದು ಸ್ತ್ರೀಗೆ ಹಣ ಅಥವಾ ವಸ್ತ್ರ ಒಡವೆಗಳ ಬಗ್ಗೆ ಮೋಸ ಮಾಡಿದರೆ, ಆ ವಿಚಾರದಲ್ಲಿ ಏನು ಮಾಡ್ತಾಳೆ, ಆ ಎಮ್ಮನ್ನು ಸಾಯಿಸ್ಬಿಟ್ಟಿರ್ತಾರೆ. ಈಗ ನಾನು ಯಾರೋ ಒಬ್ಬರ ಹತ್ರ ಹೋಗಿ ಒಂದು 50 ಲಕ್ಷ ತೊಗೊಂಡಿರ್ತೀನಿ, ಆ ಎಮ್ಮ ಕೊಟ್ಟಿರ್ತಾಳೆ ನನಗೆ, ನಾನು ದುಡ್ಡೇ ಕೊಡೋಲ್ಲ, ಅವಳು ನಂಗೆ ತುಂಬ ತೊಂದರೆ ಕೊಡ್ತಿರ್ತಾಳೆ. ನನ್ನ ದುಡ್ಡಾದ್ರೂ ಕೊಡಪ್ಪ, ಬಡ್ಡಿ ಆದರೂ ಕೊಡು ಅಂತ. ನಾನು ಬಡ್ಡಿನೂ ಇಲ್ಲ, ದುಡ್ಡು ಕೊಡೋದಿಲ್ಲ, ಅಸಲು ಕೊಡೋದಿಲ್ಲ. ಒಂದಿನ ಸಾಯಿಸೇ ಬಿಡ್ತೀನಿ ಅವಳನ್ನ. ಅವಳ ದುಡ್ಡನ್ನೇ 50 ಲಕ್ಷ ನಾನು ತೊಗೊಂಡು ನಾನೇ ಸಾಯಿಸ್ಬಿಡ್ತೀನಿ ಅವಳನ್ನ, ಅಥವಾ ಬೇರೆ ಮುಖಾಂತರ ಸಾಯಿಸ್ತೀನಿ. ಸಾಯುವಾಗ ಅವಳು ಗೊತ್ತಾಗತ್ತೆ ನಾನೇ ಸಾಯಿಸಿದ್ದೀನಿ ಅಂತ. ಸೊಸೆ ಗೊತ್ತಾಗತ್ತೆ ನಮ್ಮ ಅತ್ತೆ ನನಗೆ ಹೊಡೆದು ಬಡ್ದು ಸೀಮೆಣ್ಣೆ ಹಾಕಿ ಸುಟ್ಬಿಟ್ರು ಅಂತ ಸಾಯೋ ಸಮಯದಲ್ಲಿ. ಹೆಂಡ್ತಿ ಗೊತ್ತಾಗತ್ತೆ ನನ್ನ ಗಂಡ ದಿನ ಹೊಡೆದು ವಾಚ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಸೈಟ್ ಕೊಟ್ಟಿಲ್ಲ, ಕಾರ್ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಜಮೀನು ಕೊಟ್ಟಿಲ್ಲ, ವರದಕ್ಷಿಣೆ ವಿಚಾರದಲ್ಲಿ ನನ್ನ ಗಂಡ ನನಗೆ ಚೆನ್ನಾಗಿ ಹೊಡಿತಿದ್ದ ಅಂಥೇಳಿ ಗೊತ್ತಿರ್ತದೆ. ಸಾಯಕ್ಕೆ ಮುಂಚೆ ನನ್ನ ಗಂಡನೇ ಹೊಡೆದು ಸಾಯಿಸ್ತಾ, ನಮ್ಮ ಅತ್ತೆನೇ ನನಗೆ ಸಾಯಿಸಿದ್ಲು, ನನ್ನ ಹತ್ರನೂ ದುಡ್ಡು ತೊಗೊಂಬಿಟ್ಟು ನನಗೆ ಬಡ್ಡಿ ಕೊಡದೆ ಅಸಲು ಕೊಡದೆ ನನಗೇ ಸಾಯಿಸ್ಬಿಟ್ಟ ಅಂತ ದುಡ್ಡು ಕೊಟ್ಟವರು. ಹೀಗೆ ಒಂದು ಸ್ತ್ರೀ ಹತ್ಯೆಯನ್ನು ಉದ್ದೇಶಪೂರ್ವಕವಾಗಿ ಮಾಡಿದರೆ, ಉದ್ದೇಶಪೂರ್ವಕ ವರದಕ್ಷಿಣೆ ವಿಚಾರದಲ್ಲಿ ಅದೊಂದು ಉದ್ದೇಶ. ಎರಡನೇದು, ಮಕ್ಕಳೇ ಆಗಿಲ್ಲ ಇವಳು ಮಕ್ಕಳೇ ಆಗೋದಿಲ್ಲ, ಇವಳು ಬಂಜೆ ಅಂತ ಕಟ್ಕೊಂಡು ಪ್ರಯತ್ನ ಸಾಯಿಸ್ಬಿಡ್ತಾರೆ. ಮೂರನೇದು, ದುಡ್ಕೊಂಬಂದಿದ್ದಲ್ಲ ನನಗೆ ಕೊಡೋದಿಲ್ಲ, ಕೆಲ್ಸಕ್ಕೆ ಹೋಗ್ತಾಳೆ, ದುಡ್ದಿದ್ದಲ್ಲ ನನ್ನ ತಂದು ಕೊಡಬೇಕು ಅಂಥೇಳಿ ಗಂಡ ಅತ್ತೆ ಅವರೆಲ್ಲ ಏನು ಮಾಡ್ತಾರೆ, ಸಾಯಿಸ್ಬಿಡ್ತಾರೆ. ಹೀಗೆ ಒಂದು ಉದ್ದೇಶಕ್ಕೋಸ್ಕರ ಸಾಯಿಸ್ಬಿಟ್ಟು ಅವ್ರು ಆರಾಮಾಗಿರ್ತಾರೆ. ಆದರೆ ಅವ್ರು ನಿಜವಾಗ್ಲೂ ಆರಾಮಾಗಿರೋದಿಲ್ಲ. ಕಾರಣ ಅತೃಪ್ತ ಆತ್ಮ. ವರದಕ್ಷಿಣೆ ವಿಚಾರದಲ್ಲಿ ಸತ್ತೋಗಿದ್ದಾಳೆ. ಗಂಡನ ಕಾಟ ತಡೆಯೋಕ್ಕಾಗ್ದೇನೆ, ಅತ್ತೆ ಮಾದಿರ ಕಾಟ ತಡೆಯೋಕ್ಕಾಗ್ದೇನೆ
ಹಲವಾರು ಕಾರಣದಿಂದ ಸಾಯಿಸ್ಬಿಟ್ಟಿರ್ತಾರೆ. ಆ ಆತ್ಮ ಇನ್ನೂ ಆಯುಷ್ ಇರುತ್ತೆ, ಆ ಆಯುಷ್ ಇದ್ದರೂ ಕೂಡ ಅಷ್ಟರೊಳಗೆ ಹೊಡೆದು ಬಡ್ದು ಸಾಯಿಸ್ಬಿಟ್ಟಿರ್ತಾರೆ. ಆ ಥರ ಸತ್ತಂಥ ಆತ್ಮ, ಹಿಂಸೆ ಮಾಡಿ ಸತ್ತಂಥ ಆತ್ಮ, ಹಿಂಸೆಗೊಳಗಾಗಿ ಸತ್ತಂಥ ಆತ್ಮ, ಆ ಆತ್ಮ ಮುಕ್ತಿ ಪಡೆಯೋವರೆಗೂ, ಮೋಕ್ಷಕ್ಕೆ ಹೋಗೋವರೆಗೂ ರೀಬರ್ತ್ ಆಗ್ತಾ ಇರ್ತದೆ, ಪುನಃ ಪುನಃ ಹೊಡ್ತಾ ಇರ್ತದೆ. ಆದರೆ ನಾನು ಅವಾಗ ಹೇಳ್ತಾ ಇರ್ತೀನಿ, 80 ವರ್ಷದ ಹೆಂಗಸು 25-30 ವರ್ಷಕ್ಕೆ ನಾವು ಹೊಡೆದು ಬಡ್ದು ಸಾಯಿಸ್ಬಿಡ್ತಾರೆ. ವರದಕ್ಷಿಣೆ ವಿಚಾರದಲ್ಲೋ, ಆಸ್ತಿ ವಿಚಾರದಲ್ಲೋ, ರೇಪ್ ಮಾಡಿ ಏನೋ ಮಾಡಿ ಸಾಯಿಸ್ಬಿಡ್ತಾರೆ. ಆ 80ರಲ್ಲಿ 30ಕ್ಕೆ ಹೋದರೆ ಇನ್ನು 50 ವರ್ಷ ಉಳಿತು. 50 ವರ್ಷದ ತನಕ ಆ ಆತ್ಮ ಭೂಮಿ ಮೇಲೆ ಇರುತ್ತೆ, ಮತ್ತೆ ಹುಟ್ಟಿರೋದಿಲ್ಲ, ಎಲ್ಲೂ ಉಡೋದಿಲ್ಲ. ಆಯುಷ್ ಕಂಪ್ಲೀಟ್ ಆಗಿಲ್ಲಲ್ಲ. ಆ 50 ವರ್ಷ, 80ರಲ್ಲಿ 30 ವರ್ಷಕ್ಕೆ ಸತ್ತೋಯ್ತು, ಇನ್ನು 50 ವರ್ಷ ಉಳಿತು. ಆ 50 ವರ್ಷದ ತನಕ ಈ ಸೋಂಕು, ನೆಗೆಟಿವ್ ಎನರ್ಜಿ ಯಾರ್ಯಾರು ತೊಂದರೆ ಕೊಟ್ಟಿದ್ರೋ ಬದುಕಿದ್ದಾಗ ಅವ್ರನ್ನೆಲ್ಲ ಪೀಡಿಸುತ್ತೆ. ಅದರಿಂದ ಉದ್ದೇಶಪೂರ್ವಕವಾಗಿ ಸಾಯಿಸಿದಂಥ ಸ್ತ್ರೀ ಆಯುಷ್ ತುಂಬೋಕ್ಕೆ ಮುಂಚೆ ಸತ್ತೋಗಿದ್ದರೆ ಆಕೆ ಶಾಕಿನಿ ಆಗ್ತಾಳೆ, ಶಾಕಿನಿಯಾಗಿ ಓಡಾಡ್ತಿರ್ತಾಳೆ. ಆ ಶಾಕಿನಿ ಗಂಡಸರನ್ನ ಅಟ್ಯಾಕ್ ಮಾಡುತ್ತೆ. ಕೆಲವು ಟೈಮ್ ದಿನ ಗಂಡ ಹೊಡಿತಾ ಇದ್ದ, ನಿಮ್ಮ ಅಪ್ಪನ ಮನೆಯಿಂದ ಒಡವೆ ತಂದಿಲ್ಲ, ಕಾರ್ ತಂದಿಲ್ಲ, ಸೈಟ್ ತಂದಿಲ್ಲ, ಜಮೀನು ತಂದಿಲ್ಲ, ದುಡ್ಡು ತಂದಿಲ್ಲ ಅಂತೇಳಿ ದಿನ ಗಂಡ ಹೊಡೆದು ಅವಳು ಸಾಯಿಸ್ಬಿಟ್ಟಿರ್ತಾನೆ. ಈಗ ಇದು ಶಾಕಿನಿ ಆಗಿದ್ದಾಳೆ. ಸತ್ ನಂತರ ಅವಳು ತನ್ನ ಗಂಡನ್ನೇ ಪೀಡಿಸ್ತಾಳೆ, ಮಾವನ್ನ ಪೀಡಿಸ್ತಾಳೆ. ಮೈದನ ಭಾವ ಯಾರೋ ಆ ಗೋತ್ರದಲ್ಲಿ ಯಾರಾದರೂ ಇದ್ದವ್ರಿಗೆ ಈ ಪ್ರೇತ ಆತ್ಮ ಶಾಕಿನಿ ರೂಪದಲ್ಲಿ ಕಾಡಿಸುತ್ತೆ. ಯಾರ್ಯಾವ ಗಂಡಸರು ಹೆಂಡ್ತಿನ ಸಾಯಿಸಿರ್ತಾರೋ, ಯಾವ ಗಂಡಸು ಲೇಡೀಸ್ನ ಅತ್ಯಾಚಾರ ಮಾಡಿ ಸಾಯಿಸಿರ್ತಾರೋ, ಯಾವ ಅತ್ತೆ ಮಾವ ಸೊಸೆ ಮೇಲೆ ಸಿಮೆಣ್ಣೆ ಹಾಕಿ ಹೊಡೆದು ಬಡ್ದು ಸಾಯಿಸಿರ್ತಾರೋ, ಅಥವಾ ದುಡ್ಡಿನ ಆಸೆಗೆ, ಒಡವೆ ಆಸೆಗೆ, ಜಮೀನು ಹೊಲ ಮನೆ ಗದ್ದೆ ಆಸೆಗೋಸ್ಕರ ಸ್ತ್ರೀ ಹತ್ಯೆ ಆಗಿತ್ತು ಅಂದರೆ ಆ ಅತೃಪ್ತ ಆತ್ಮ ಶಾಕಿನಿ ರೂಪದಲ್ಲಿ ಇರೋನ್ನ ಪೀಡಿಸುತ್ತೆ. ಗಂಡಸಿಗೆ ಶಾಕಿನಿ ಪೀಡೆ ಬಾಧ ಇದೇ ಗೊತ್ತಾಗತ್ತಂದರೆ ಅವರು ದಿನಗಟ್ಟಲೆ ಏನು ತಿನ್ನಲ್ಲ. ಮೊದಲನೇ ಸಿಂಪ್ಟಮ್ಸ್ ಏನಂದರೆ ಏನು ತಿನ್ನಲ್ಲ, ಏನು ಕುಡಿಯೋದಿಲ್ಲ, ಸುಮ್ಮನೆ ಕುಳಿತಿರ್ತಾರೆ, ಹೊಟ್ಟೆನೇ ಹಸಿಯೋನಂಗಿಲ್ಲ, ದಿನಗಟ್ಟಲೆ ಸುಮ್ಮನೆ ಕೂತಿರ್ತಾರೆ ಗಂಡಸರು. ಇದು ಶಾಕಿನಿ ಗಂಡಸಿಗೆ ಅಟ್ಯಾಕ್ ಆದಾಗ ಸುಮ್ಮನೆ ಕೂತಿರ್ತಾರೆ, ಏನು ತಿನ್ನಲ್ಲ, ಏನು ಕುಡಿಯೋ, ತಗೊಳ್ಳೋ ತಿನ್ನೋ ಅಂದರೆ ಸುಮ್ಮನೆ ಕೂತಿರ್ತಾರೆ. ಅಮಾವಾಸ್ಯೆ ದಿವಸ ಗಪ ಅಂತ ತಿಂದುಬಿಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸ, ಅಮಾವಾಸ್ಯೆ ಹಿಂದೆ, ಅಮಾವಾಸ್ಯೆ ದಿವಸ, ಅಮಾವಾಸ್ಯೆ ಆದಮೇಲೆ, ಹುಣ್ಣಿಮೆ ಹಿಂದೆ, ಹುಣ್ಣಿಮೆ ದಿವಸ, ಹುಣ್ಣಿಮೆ ಆದಮೇಲೆ ನೀವೇನು ಕೊಟ್ಟರು ತಿಂತಿರ್ತಾರೆ, ಗಪ ಅಂತ ತಿಂತಾರೆ. ಅದು ಏನಾದ್ರು ಆ ಗಂಡು ವೆಜಿಟೇರಿಯನ್ ಆದರೆ ನಾನ್ ವೆಜ್ ಬೇಕು ಅನ್ನುತ್ತೆ. ನನಗೆ ನಾನ್ ವೆಜ್ ಕೊಡಿ, ನನಗೆ ಕುರಿ ಮಾಂಸ ಕೊಡಿ, ಕೋಳಿ ಮಾಂಸ ಕೊಡಿ, ನನಗೆ ಈ ಥರ ಮೀನಿನ ಸಾಂಬಾರು ಮಾಡಾಕು. ಒಂಥರ ಅವ್ನು ನೋಡಿದ್ರೆ ವೆಜಿಟೇರಿಯನು, ಬಟ್ ಹುಣ್ಣಿಮೆ ಅಮಾವಾಸ್ಯೆ ದಿವಸ ನಾನ್ ವೆಜ್ ತಿನ್ನಬೇಕು ಅಂತ ಹೇಳ್ತಿರ್ತಾನೆ. ಏನೋ ಬಾಯಿಗೆ ಹಾಕ್ಕೊಂಡು ಕಿಚ್ಚುತ್ತಾ ಇರ್ತಾನದು. ಅದು ಚಿಂಗಮ್ ಅಂತೂ ಅಲ್ಲ, ಒಂದು ಕಡ್ಡಿನೋ ಒಂದು ಬಲ್ಬ್, ಇದು ಯಾವುದೋ ಒಂದು ತುಂಡು, ಏನೋ ಒಂದು ಪ್ಲಾಸ್ಟಿಕ್ ತುಂಡೋ ಹಾಕ್ಕೊಂಡು ಕಣ್ಣು ಮುಚ್ಕೊಂಡಂಗೆ ಕಚ್ಚುತ್ತಾನೇ ಇರ್ತಾನೆ. ಇದು ಗಂಡಸಿಗೆ ಶಾಕಿನಿಲಿ 3ನೇ ಸಿಂಪ್ಟಮ್ಸ್ ಇದು. ಬಟ್ಟೆ ಹಾಕೋಬೇಕು ಅಂತ ಹಾಕೋತಾರೆ, ಬಿಚ್ಚಾಕ್ಬಿಡ್ತಾರೆ. ಇಲ್ಲ ಬಟ್ಟೆನ ಹಾಕಿದ್ದು ಬಿಚ್ಚಾಕ್ತಾನೆ, ಇಲ್ಲ ಹರ್ಕೋತಾನೆ, ಪರಪರ ಅಂತ ಹರ್ಕೋತಾನೆ. 4ನೇ ಸಿಂಪ್ಟಮ್ಸ್ ಇದು. ಯಾರು ಹೆಂಗಸು ಬಂದರೆ ಹೊಟ್ಟಿಸ್ಕೊಂಡು ಹೋಗ್ತಾನೆ. ಯಾರು ಹೆಣ್ಮಗು ಹೆಂಗಸು ಅಂತ ಗೊತ್ತಾಯ್ತು ಸಾಕು, ಒಡೆಯೋಕೆ ಕೊಡೋದು, ಜಾಡ್ಸೋದಕ್ಕೆ ಹೋಗೋದು, ಕಿರ್ಚ್ಕೊಂಡು ಓಡಾಡ್ಸ್ಕೊಂಡು ಹೋಗೋದು, ನಿಂತ್ಕೋ ಅಂತ ಕಿರ್ಚ್ಕೊಂಡು ಓಡಾಡ್ಸ್ಕೊಳ್ಳೋದು. ಇದು 5ನೇ ಸಿಂಪ್ಟಮ್ಸು. ಹುಣ್ಣಿಮೆ ದಿವಸ, ಅಮಾವಾಸ್ಯೆ ದಿವಸ ಸುಮ್ಮನೆ ಹಿಂಗೆ ಭುಜ ತಟ್ಟೋದು, ಹಿಂಗೆ ಸುಮ್ಮನೆ ಹಿಂಗೆ ತಟ್ಕೊಳ್ಳೋದು, ತೊಡೆ ತಟ್ಟೋದು ಹಿಂಗೆ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹಿಂಗೆ ತೊಡೆ ತಟ್ಟೋದು, ಕೈಲಿ ಏನಾದರೂ ಇಟ್ಕೊಂಡು ಓಡಾಡ್ತಿರೋದು ನೋಡಿ, ಇದೊಂದು ಸಿಂಪ್ಟಮ್ಸು. ಏನೋ ಒಂದು ಕೈಲಿ ಅದು ಚೆಂಡೋ, ಬ್ಯಾಟೋ, ಬೊಂಬೆನೋ, ಕೋಲೋ, ಒಂದು ಸ್ಕ್ರೂ ಡ್ರೈವರ್, ಏನೋ ಒಂದು ಕೈನಲ್ಲಿ ಒಂದು ಐಟಮ್ ಇಟ್ಕೊಂಡು ಸುಮ್ಮನೆ ಸುತ್ತಾಡ್ತಿರ್ತಾರೆ. ಗಂಡಸಿಗೆ ಶಾಕಿನಿ ಅಟ್ಯಾಕ್ ಆಗಿದರೆ ಹುಣ್ಣಿಮೆ ಅಮಾವಾಸ್ಯೆ ಆದಮೇಲೆ ಹಳದಿ ಬಣ್ಣಕ್ಕೆ ಶರೀರ ಆಗಿಬಿಡುತ್ತೆ. ಹಳದಿ ಬಣ್ಣ, ಯಾವುದೇ ಕೆಲಸನೂ ಕೂಡ ಮಾಡಲ್ಲ ಅಂತ ಕೂತಿರ್ತಾರೆ. ಆದರೆ ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ
ಏನೇನೋ ಒಂದು ಕಸ ಗುಡಿಸ್ದಂಗೆ ಆಗೋದು, ಅಥವಾ ಬಟ್ಟೆ ಬಿಸಾಕಿ ಓಡೋದು, ಅಲ್ಲಿ ಇಲ್ಲಿ ಹಿಂಗೆ ಥರ ಒಂಥರ ಏನೋ ಅನುಮಾನ ಥರ ನೋಡೋದು, ಹಿಂಗೆ ನೋಡೋದು, ಈ ಥರ ನೋಡೋದು, ಎಲ್ಲರೂ ಅನುಮಾನದಲ್ಲಿ. ಯಾಕೆಂದರೆ ಆತ್ಮಕ್ಕೆ ಹಿಂಸೆ ಕೊಟ್ಟಿದ್ದಾರಲ್ಲ, ಸತ್ತೋಗಿತ್ತಲ್ಲ ಆತ್ಮ, ವರದಕ್ಷಿಣೆ ವಿಷಯದಲ್ಲೂ ಯಾವುದಲ್ಲೋ ಆ ಸ್ತ್ರೀ ಆತ್ಮ ಹಿಂಗೆ ನೋಡ್ತಾ ಇರ್ತದೆ, ಹೀಗೆ ಯಾರ್ಯಾರು ಬಂದರು ಮನೆಗೆ, ಯಾರು ಇವ್ರು ನಾನು ನೋಡೇ ಇಲ್ವಲ್ಲ ಬಂದಿದ್ದಾರೆ, ಇವರೇ ನನಗೆ ಅವಾಗ ಹಿಂಸೆ ಕೊಟ್ಟು ಸಾಯಿಸಿದ್ದು, ಇವರಲ್ವಾ, ಇವ್ರು ನನ್ನ ಬಗ್ಗೆ ಏನೋ ಒಳ್ಳೇದು ಮಾತಾಡ್ತಿದ್ರು, ಇವರೇನೋ ನನ್ನ ಬಗ್ಗೆ ಇಲ್ಲ ಸಲದ ಆರೋಪ ಮಾಡ್ತಿದ್ರು, ನಾನು ಬದುಕಿದ್ದಾಗ ನನ್ನ ಗಂಡನಿಗೆ ಚಾಡಿ ಹೇಳ್ಕೊಡ್ತಾಯಿದ್ರು, ನಮ್ಮ ಅತ್ತೆಗೆ ಚಾಡಿ ಹೇಳ್ತಾಯಿದ್ರು. ಹೀಗೆ ಒಂಥರ ಅನುಮಾನ ರೀತಿ ಸಸ್ಪೆಕ್ಟ್ ರೂಪದಲ್ಲಿ ಹಿಂಗೆ ನೋಡ್ತಾ ಇರ್ತದೆ. ತನಗೇನಾದ್ರು ಖುಷಿ ಆಯಿತು ಅಂದರೆ ಒಂದು ದಿನದಲ್ಲಿ ಮಾಡೋ ಕೆಲಸನ 5 ನಿಮಿಷ ಮಾಡೋಕ್ಕೆ ಬಿಡುತ್ತಾರೆ ಗಂಡಸು. ಒಂದು ದಿನ ಬೆಳಗಿನ ಸಂಜೆ ಮಾಡೋ ಕೆಲಸನ ಒಂದು 5 ನಿಮಿಷದಲ್ಲಿ ಮಾಡಿ ಪಟಪಟ ಅಂತ ಕೆಲಸ ಮುಗಿಸ್ಬಿಡ್ತಾರೆ. ಅತಿಯಾದ ಕೋಪ ದಿನನಿತ್ಯ. ಹುಣ್ಣಿಮೆ ಅಮಾವಾಸ್ಯೆ ಇನ್ನೂ ತುಂಬ ಕೋಪ. ಈ ಬಾವಿ, ಕೆರೆ, ನಲ್ಲಿ ಇರೋ ಜಾಗ ಅಲ್ಲಿ ಹೋಗಿ ಸುಮ್ಮನೆ ಸುತ್ತಾ ಇರ್ತದೆ. ಈ ಕೆಲವ್ರನ್ನ ನಾನು ನೋಡಿದಾಗ, ಒಂದು ಆವಾಹನೆ ಮಾಡಿದಾಗ ಒಂದು ಆತ್ಮನ ನದಿ ದಡದತ್ತ ಕರ್ಕೊಂಡೋಗಿ ಸೇತುವೆ ಮೇಲಿಂದ ತಳ್ಳಿ ಬೀಳಿಸ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ. ಸ್ವಂತ ಹೆಂಡ್ತಿನ, ತಾಯಿ ಮಗ ಇಬ್ಬರು ಸೇರಿಕೊಂಡು, ಗಂಡ ಹೆಂಡ್ತಿನ ತಾಯಿ ಜೊತೆ ಸೇರ್ಕೊಂಡು ಸಾಯಿಸ್ಬಿಟ್ಟಿದ್ದಾರೆ. ನೀರಲ್ಲಿ ಬಿದ್ದು ಮೇಲಿಂದ ಬ್ರಿಡ್ಜಿನ ಕೆಳಗೆ ಸಾಯಿಸ್ಬಿಟ್ಟಿದ್ದಾರೆ. ನೀರು, ಬಾವಿ, ಕೆರೆ ಅಂದಾಗ ಆ ಜಾಗದಲ್ಲಿ ಇವ್ರಿಗೆ ವಿಶೇಷವಾದಂಥ ಎನರ್ಜಿ, ಅಳೋದು, ಕಿರ್ಚೋದು ಮಾಡೋದಿಲ್ಲ. ಅದರಿಂದ ನೀರಿರೋ ಜಾಗದಲ್ಲಿ ತುಂಬ ಸುತ್ತಾಡ್ತಾರೆ. ಇವ್ರು ನೀರಿರೋ ಜಾಗದಲ್ಲೇ ವಾಸ ಮಾಡಬೇಕು ಅಂತಾರೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಜೋರ ನಾಯಿ ಥರ, ಹಸು ಥರ, ಸಿಂಹ ಥರ, ಕತ್ತೆ ಥರ, ಆನೆ ಥರ ಕಿರ್ಚೋದು, ಪ್ರಾಣಿಗಳ ಶಬ್ದದಲ್ಲಿ ಕಿರ್ಚೋದು. ಹಾಗೆ ಕೆಳ ಕೂತ್ಕೊಂಡು ಭೂಮಿನೆಲ್ಲ ಹಿಂಗೆ ಬಗೆಯ ಥರ ಮಾಡೋದು, ನೆಲ ಎಲ್ಲ ಅಗಿತಾರಲ್ಲ ಈ ಥರ ಮಾಡೋದು, ಭೂಮಿನ ಕೆಳಗಡೆ ಕೂತ್ಕೊಂಡು ಈ ಥರ ಮಾಡೋದು. ಅಲ್ಲಿ ಮಾರ್ಬಲ್ ಹಾಕಿರ್ತಾರೆ, ಟೈಲ್ಸ್ ಹಾಕಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಬೇರೆ ಆದರೆ ಮ್ಯಾಟ್ ಹಾಕಿರ್ತಾರೆ, ನೆಲ ಮೇಲೆ ಮ್ಯಾಟ್ ಕಿತ್ತಾಕೋದು, ಹೊರಗಡೆ ಬಂದು ಆ ಮಣ್ಣೆಲ್ಲ ಕೆರಿಯೋದು, ಗಿಡ ಎಲ್ಲ ಕಿತ್ತಾಕೋದು, ಅದ್ಮೇಲೆ ಬಿದ್ದು ಒದ್ದಾಡೋದು. ತನ್ನ ಕೋಪವನ್ನು ಎಷ್ಟು ಸಾಧ್ಯವೋ ಅಷ್ಟು ತೀರಿಸ್ಕೊಳ್ಳುತ್ತೆ. ಆ ಸಾಯಿಸುವಾಗಿತ್ತಂಥ ವೇದನೆ, ಸಾಯುವಾಗ ಆತ್ಮ ಸಾಯ್ತಿರ್ತದಲ್ಲ ಪಾಪ, ಸಿಮಣೆ ಹಾಕೋ ಅಥವಾ ಹೊಡೆದೋ ಚಾಕು ಹಾಕೋ ಸಾಯಿಸ್ಬಿಟ್ಟಿರ್ತಲ್ಲ, ಆ ವೇದನೆ ಈ ರೂಪದಲ್ಲಿ ತೀರಿಸ್ಕೊಳ್ತಾ ಇರ್ತದೆ. ಆ ಸಾಯುವಾಗ ಆತಂತ ನೋವು ಇತ್ತಲ್ಲ, ಏನು ಹೊಡೆದು ಸಿಮಣೆ ಹಾಕಿ ಸುಟ್ಬಿಟ್ಟಿರ್ತಾರೆ, ಆ ಸುಟ್ಟು ಭಸ್ಮ ಆಗೋವರೆಗೂ ಅದು ಪೇನ್ ಇರ್ತದಲ್ಲ, ಕೂಗೊತ್ತಿರ್ತದಲ್ಲ, ಆ ಕೂಗೆ ಈ ರೀತಿ ಪ್ರಾಣಿಗಳ ಥರ ಕಿಚ್ಚೋದು. ಒಂಥರ ಆ ಸಾಯೋ ಸಮಯದಲ್ಲಿ ಇದ್ದಂಥ ನೋವಿದೆಯಲ್ಲ, ಆ ನೋವೆಲ್ಲ ಈಗ ಈ ಗಂಡಸಿನ ಮೇಲೆ ಬಂದು ತೋರಿಸ್ಕೊಳ್ಳುತ್ತೆ ಅದನ್ನು. ಇದು ಯಾವುದೇ ಮೆಡಿಕಲ್ ಸೈನ್ಸ್ಗೆ ಗೊತ್ತಾಗಲ್ಲ. ಯಾಕೆ ನೆಲ ಕೆರಿತಾನೆ, ಯಾಕೆ ಮಣ್ಣೆಲ್ಲ ಕೆರೆದು ಬಿಸಾಕ್ತಾನೆ, ಯಾಕೆ ಅಗಿತಾ ಇದ್ದಾನೆ, ಯಾಕೆ ಬಟ್ಟೆ ಹಾಕಿರ್ತಾನೆ ಬಿಸಾಕ್ಬಿಡ್ತಾನೆ, ಇಲ್ಲ ಬಲವಂತ ಹೊಡೆದು ಹಾಕಿದ್ರೆ ಬರ್ರಂತ ಅರ್ಧಾಕ್ಬಿಡ್ತಾನೆ. ಇದಕ್ಕೆ ಯಾವ ಎಕ್ಸ್ರೇಯಿಂದ, ಯಾವ ಟಾನಿಕ್ ಇಂಜೆಕ್ಷನ್ ಮಾತ್ರೆಯಿಂದ ಕ್ಯೂರ್ ಮಾಡ್ಬೋದು ಇದನ್ನು? ಗಬ ಅಂತ ತಿಂತಾನೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ. ಅವತ್ತೇ ಅವನ ಅಷ್ಟಕ್ಕೆ ತಿನ್ನೋದು, ಬಾಕಿ ದಿನ ಎಷ್ಟು ಬೈದರು ಹೊಡೆದ್ರು ಕೂಗರು ತಿನ್ನೋಲ್ಲ, ಹಾಗೆ ಇರ್ತಾನೆ. ನೋಡಿ, ಸಾವೇ ಬಂದಿರಲ್ಲ, ಊಟ ತಿಂಡಿ ಇಲ್ಲದೇ ಇರ್ತಾನೆ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಒಂದು ವಾರ ಪೂರ್ತಿ ಇದೆಲ್ಲ ತಾನೇ ತಿಂತಾನೆ, ಅಷ್ಟು ಖಾಲಿ ಮಾಡಿಬಿಡ್ತಾನೆ. ಸಿಕ್ಕಲಿಲ್ಲ ಎಲೆ ತಿನ್ನೋದು, ಅಲ್ಲಿ ಬಿದ್ದಿದ್ದ ಹಣ್ಣುಗಳು ತಿಂದ್ಬಿಡೋದು. ಒಟ್ಟಿನಲ್ಲಿ ಅವನು ಹಸುವಿನ ದಾಹ ನೀಗಿಸ್ಕೊಳ್ಳೋಕ್ಕೆ ಯಾವ ಥರನಾದರೂ ಡ್ರಾಮಾ ಮಾಡಿಬಿಡ್ತಾರೆ. ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಇವತ್ತು? ಟ್ರೀಟ್ಮೆಂಟೇ ಇಲ್ಲ. ನಾನು ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಪುರುಷರು ಸ್ತ್ರೀ ಹತ್ಯೆ ಮಾಡಿದ್ದಾರೆ ಯಾವ್ಯಾವ ರೂಪದಲ್ಲಿ, ಅವರಿಗೆ ಶಾಕಿನಿ ಕಾಟ ತಪ್ಪಿದ್ದಲ್ಲ, ಯಾವಾಗಲಾದ್ರೂ ಅಟ್ಯಾಕ್ ಆಗುತ್ತೆ. ಯಾಕೆಂದರೆ ಅದು ಅತೃಪ್ತ ಆತ್ಮ ಬಿಡಲ್ಲ ನಿಮ್ಮನ್ನು. ಅದಕ್ಕೆ ಸ್ತ್ರೀ ಹತ್ಯೆ ಮಹಾದೋಷ, ಮಾಡಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾದರೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ಶಾಕಿನಿ ಬಾಧೆ ಗಂಡಸಿಗೆ ಬಂದಾಗ, ಈ ಶಾಕಿನಿ ಬಾಧೆ ಗಂಡಸಿಗೆ ತಟ್ಟಾಗ, ಅಟ್ಯಾಕ್ ಆದಾಗ, ಕೂತದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ಇಲ್ಲ, ಸುಮ್ಮನೆ ಸಂಚಾರ ಮಾಡ್ತಿರ್ತಾರೆ. ಅದು ರಾತ್ರಿ ಹೊತ್ತು. ಆ ಆತ್ಮ ಯಾವ ಡೇ ಟೈಮಲ್ಲಿ ಸತ್ತೋಯ್ತಾ, ರಾತ್ರಿ ಟೈಮಲ್ಲಿ ಸಾಯಿಸಿದ್ರ, ಮಧ್ಯಾಹ್ನ ಸಾಯಿಸಿದ್ರ, ಯಾವ ಸಮಯದಲ್ಲಿ ಆ ಪ್ರಾಣ ಬಿಡ್ತು ಆ ವಾಸ್ತುನಲ್ಲಿ, ಆ ಸಮಯದಲ್ಲಿ ಈತನಿಗೆ ತುಂಬ ಓಡಾಟ, ಸಂಚಾರ ಮಾಡ್ತಾನೆ. ಮೈಯೆಲ್ಲ ಕೆರ್ಕೊಂಡು, ತಲೆ ಕೂದೆಲ್ಲ ಕೆರ್ಕೊಂಡು ಓಡಾಡ್ತಿರ್ತಾನೆ ಮನೆಯೊಳಗೆ ಈ ಗಂಡಸು
ಶಾಕಿನಿ ಬಾಧೆಯಲ್ಲಿ ನರಳುತ್ತಿರುವಂಥವ್ನು. ಇಂಥವ್ನಿಗೆ ಏನು ಮಾಡಬೇಕು? ಹುಣ್ಣಿಮೆ ಅಮಾವಾಸ್ಯೆ ಹಿಂದೆ ಮುಂದೆ, ಅಮಾವಾಸ್ಯೆ ಹಿಂದೆ ಅಮಾವಾಸ್ಯೆ ಆದಮೇಲೆ, ಹುಣ್ಣಿಮೆ ಹಿಂದೆ ಹುಣ್ಣಿಮೆ ಆದಮೇಲೆ ಒಂದು ನಿಂಬೆಹಣ್ಣು, ಚಿಕ್ಕ ನಿಂಬೆಹಣ್ಣು, ಒಂದು 5 ಒಣಮೆಣಸಿನ್ಕಾಯಿ, 5 ಒಣಮೆಣಸಿನ್ಕಾಯಿ, ಒಂದು ಚಿಕ್ಕ ನಿಂಬೆಹಣ್ಣು ರಾಹು, ಒಣಮೆಣಸಿನ್ಕಾಯಿ ಕುಜ ಮಂಗಳ ಗ್ರಹ, ಶನಿ ಒಂದು 5ರಿಂದ 6 ಕರಿಮೆಣಸಿನ ಕಾಳು, 5 ಒಣಮೆಣಸಿನ್ಕಾಯಿ, ಒಂದು 5-6 ಕಾಳು ಕರಿಮೆಣಸಿನ್ಕಾಯಿ, ಒಂದು ನಿಂಬೆಹಣ್ಣು. ಕರಿಮೆಣಸಿನ್ಕಾಯಿ ಕುಜಗ್ರಹ, ನಿಂಬೆಹಣ್ಣು ರಾಹು, ಮತ್ತು ಮೆಣಸು ಶನಿಗ್ರಹ, ಒಂದು 5 ಲವಂಗ, ಅದು ಲವಂಗ ಕೂಡ ಶನಿಗ್ರಹನೇ. ಇದೆಲ್ಲ ಆದಮೇಲೆ ಒಂದು ಚಮಚ ಕಲ್ಲುಪ್ಪು, ಪುಡಿ ಉಪ್ಪಲ್ಲ ಕಲ್ಲುಪ್ಪು, ಚಂದ್ರ ಕಲ್ಲುಪ್ಪು, ಇದಿಷ್ಟನ್ನು ಒಂದು ಪೇಪರಲ್ಲೋ ತಟ್ಟೆಲ್ಲೋ ಹಾಕ್ಕೊಂಡು ನಾನು ಹೇಳೋ ಮಂತ್ರದಲ್ಲಿ ಅದನ್ನು ಜಪಿಸಿ ಅಭಿಮಂತ್ರಿಸ್ಬೇಕು. ಓಂ ಕ್ರೀಂ 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 ಹುಂ ಹುಂ ಬ್ರೀಂ ಬ್ರೀಂ ಮಹಾಕಾಳಿಕೆ, ಕ್ರೀಂ 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 ಹುಂ ಹುಂ ಬ್ರೀಂ ಬ್ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ಬ್ರೀಂ ಬ್ರೀಂ ಮಹಾಕಾಳಿಕೆ, ಕ್ರೀಂ 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 ಹುಂ ಹುಂ ಬ್ರೀಂ ಬ್ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ಬ್ರೀಂ ಬ್ರೀಂ ಮಹಾಕಾಳಿಕೆ, ಕ್ರೀಂ 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 ಹುಂ ಹುಂ ಬ್ರೀಂ ಬ್ರೀಂ ಸ್ವಾಹ. ಓಂ ಕ್ರೀಂ 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 ಹುಂ ಹುಂ ಬ್ರೀಂ ಬ್ರೀಂ ಮಹಾಕಾಳಿಕೆ, ಕ್ರೀಂ 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 ಹುಂ ಹುಂ ಬ್ರೀಂ ಬ್ರೀಂ ಸ್ವಾಹ. ಈ ಮಂತ್ರ ಹೇಳಬೇಕು. ಒಂದು ಅರ್ಧ ಗಂಟೆ ಅದನ್ನು ಇಟ್ಕೊಂಡು ಇದು ನಿಂಬೆಹಣ್ಣು, 5 ಒಣಮೆಣಸಿನ್ಕಾಯಿ, ಕರಿಮೆಣಸಿನಕಾಳು, ಲವಂಗ, ಕಲ್ಲುಪ್ಪು ಇಷ್ಟನ್ನು ಹೇಳ್ಬಿಟ್ಟು ಅದನ್ನು ಪೀಡಿತ ಯಾರು ಗಂಡಸಿಗೆ ಶಾಕಿನಿ ಬಾಧೆ ಇದೆಯೋ ಅದನ್ನು ಎಡಗೈಲಿ ಇಟ್ಕೊಂಡು ತಲೆಯಿಂದ ಪಾದವ್ರಿಗೆ 21 ಸಲ ಇದೇ ಮಂತ್ರ ಹೇಳಿ ಇಳಿ ತೆಗಿಬೇಕು. ಹಿಂಭಾಗಕ್ಕೆ ಹೋಗಿ ತಲೆಯಿಂದ ಪಾದವ್ರಿಗೆ ಇಮ್ಮಡಿವರೆಗೂ 21 ಸಲ ತೆಗಿಬೇಕು. ಇಲ್ಲಿಂದ ಬಲಗಡೆ ಕಿವಿಯಿಂದ ಪಾದದವ್ರಿಗೆ 21 ಸಲ, ತಲೆಯಿಂದ ಎಡಗಡೆ ಕಿವಿಯಿಂದ ಹಾಗೆ ಬಂದು 21 ಸಲ ತೆಗೆದುಬಿಟ್ಟು ಒಂದು 4 ರಸ್ತೆ ಜಾಗದಲ್ಲಿ ಹಾಕಿ ಅದನ್ನು ಸುಟ್ಟುಬಿಡಬೇಕು. ಪೇಪರಲ್ಲೋ ಏನೋ ಹಾಕಿ ಸುಟ್ಬಿಡ್ಬೇಕು. ಇದು ಸುಟ್ಟಿದ್ರೆ ಇದು ಶಾಕಿನಿ ಪ್ರಯೋಗ ದೋಷ ಅಥವಾ ಶಾಕಿನಿ ಪೀಡೆ ನಿವಾರಣೆ ಆಗುತ್ತೆ. ಇದು ಭಾಳ ಲಕ್ಷ್ಮೀ ನರಸಿಂಹರ ದೇವಸ್ಥಾನ, ಆಂಜನೇಯನ ದೇವಸ್ಥಾನಕ್ಕೆ ಆಗಾಗ ಕರ್ಕೊಂಡೋಗ್ಬೇಕು. ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಬರಲ್ಲ ಇವರು, ಮನೆ ಬಿಟ್ಟು ಹೊರಗೆ ಬರಲ್ಲ, ದೇವಸ್ಥಾನಕ್ಕೆ ಬರೋದೇ ಇಲ್ಲ. ಬೇರೆ ದಿವಸ ಉಪಾಯ ಮಾಡಿ ಕರ್ಕೊಂಡು ಹೋಗಬೇಕು. ಹನುಮಂತನ ದರ್ಶನ, ಲಕ್ಷ್ಮೀ ನರಸಿಂಹರ ದರ್ಶನ ಮಾಡ್ತಾ 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 ಸ್ವಲ್ಪ ಕಮ್ಮಿ ಆಗುತ್ತೆ. ಇದಿಷ್ಟು ಇನ್ನೂ ಭಾಳ ಬೇರೆ ಬೇರೆ ಪರಿಹಾರ ಇದೆ, ಅದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಇದು ಭಾಳ ಅತೃಪ್ತ ಆತ್ಮ ಓಡಿಸೋದು ಭಾಳ ಕಷ್ಟ. ಅದಕ್ಕೆ ಬೇಕಾದ ಶಾಂತಿ ಪ್ರಯೋಗಗಳೆಲ್ಲ ಇದೆ, ಸಿಂಪಲ್ಲಾಗಿ ಇದು ಮಾಡೋವಂಥದ್ದು. ಈ ಥರ ದೋಷಗಳು ಮನೇಲಿದ್ದಾಗ ಇನ್ನೊಂದು ಪರಿಹಾರ ಮಾಡ್ಬೋದು ಅಂದರೆ ಅಗ್ನಿಹೋತ್ರ ಅಂತ. ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಲಾಸು, ಬಿಸ್ನೆಸ್ಸಲ್ಲಿ ಲಾಸು, ಉದ್ಯೋಗ ಕಳ್ಕೊಂಡೆ, ಉದ್ಯೋಗದಲ್ಲಿ ಏಳಿಗೆ ಇಲ್ಲ, ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಹೆಚ್ಚಿಲ್ಲ, ಮತ್ತು 108 ರೋಗಗಳು, ಸಾಲ ಬಾಧೆ, ಮನೆಯಲ್ಲಿ ಈ ಥರ ಭೂತ ಪ್ರೇತ ಮಾಟ ಮತ್ತು ತಂತ್ರ ಬಾಧೆಗಳು, ಮಕ್ಕಳು ಓದ್ತಾ ಇಲ್ಲ, ಎಲ್ಲ ಥರ ಸಮಸ್ಯೆಗೂ ಹೋಮ ಹವನ ಧ್ಯಾನ ಜಪ ದಾನ ಮಾಡಿದ್ದಾಯಿತು, ಆದರೂ ಇನ್ನೂ ಕರ್ಮ ಕಳೆದಿಲ್ಲ ಅಂತಾರೆ. ಇವಕ್ಕೆಲ್ಲ ಇನ್ನೊಂದು ಪರಿಹಾರ ಅಂದರೆ ಅಗ್ನಿಹೋತ್ರ ಅಂತೇಳಿ. ಅದಕ್ಕೆ ಅಗ್ನಿಹೋತ್ರ ಅಂದರೆ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತ್ರದಲ್ಲಿ ಮಾಡುವಂಥ 2 ನಿಮಿಷದ ಹೋಮ. ಈ ಒಂದು ಎಲ್ಲ ರೋಗಕ್ಕೂ ಎಲ್ಲ ಸಮಸ್ಯೆಗೂ ಪರಿಹಾರ ಅಗ್ನಿಹೋತ್ರ. ಇದನ್ನು ನಾನು ಈ ತಿಂಗಳು 19ನೇ ತಾರೀಕು ಭಾನುವಾರ ಹುಬ್ಳಿಲಿ ದೀಕ್ಷೆ ಕೊಡ್ತಾಯಿದ್ದೀನಿ. ಅದರಿಂದ ಯಾರು ಅಗ್ನಿಹೋತ್ರಿ ಆಗಬೇಕು, ಯಾರ್ಯಾರು ಏನೇ ಸಮಸ್ಯೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಕೋಬೇಕು ಅನ್ನೋದಾಗಿದ್ದರೆ 19ನೇ ತಾರೀಕು ಹುಬ್ಳಿಲಿ ಮಧ್ಯಾಹ್ನ 2ರಿಂದ 6 ಗಂಟೆ ತನಕ ನಾನು ಕ್ಲಾಸ್ ಮಾಡಿ ಆಮೇಲೆ ದೀಕ್ಷೆ ಕೊಡ್ತಾಯಿದ್ದೀನಿ. ಅಗ್ನಿಹೋತ್ರ ಭಸ್ಮದಿಂದ ಡಯಾಬಿಟಿಸು, ಕ್ಯಾನ್ಸರು, ಸೋರಿಯಾಸಿಸು ಏನೇನು ದೋಷಗಳಿದೆಯೋ, ಕಾಯಿಲೆಗಳಿದೆಯೋ ಅದನ್ನೆಲ್ಲ ಹೆಂಗೆ ಕ್ಯೂರ್ ಮಾಡೋದು ಕೂಡ ಹೇಳ್ಕೊಡ್ತೀನಿ. ನೀವೇ ಮನೇಲಿ ಮದ್ದು ಮಾಡಿಕೊಡೋದು ಕೂಡ ಹೇಳ್ಕೊಡ್ತೀನಿ, ಔಷಧಿ ರೆಡಿ ಮಾಡೋದು ಹೇಗೆ ಅಂತ. ಅದರಿಂದ ಅಗ್ನಿಹೋತ್ರಿ ಯಾರಾಗಬೇಕು, ಅದು ಮೇಷ ರಾಶಿ, ಸಿಂಹ ರಾಶಿ, ಧನು ರಾಶಿಯೆಲ್ಲ ಅಗ್ನಿತತ್ವ ರಾಶಿಗಳು. ಈ ರಾಶಿಲಿ ಹುಟ್ಟಂತರು ಅಗ್ನಿಹೋತ್ರಿ ಮನೆಯಲ್ಲ ಮಾಡ್ತಿದ್ರೆ ಈ ಭೂತ ಪ್ರೇತ ಮಾಟ ಮಂತ್ರ ತಂತ್ರಬಾಧೆಗಳು, ವಾಸ್ತು ದೋಷಗಳು ಎಲ್ಲ ನಿವಾರಣೆ ಆಗುತ್ತೆ. ಸರ್ವ ವಾಸ್ತು ದೋಷಕ್ಕೂ ಅಗ್ನಿಹೋತ್ರಿ ಮದ್ದು. ಅದರಿಂದ ಅಗ್ನಿಹೋತ್ರಿ ಕಲ್ತ್ಕೋಬೇಕು, ಅಗ್ನಿಹೋತ್ರಿ ದೀಕ್ಷೆ ತೊಗೊಳ್ಬೇಕು ಅನ್ನೋದಾಗಿದ್ದರೆ 19ನೇ ತಾರೀಕು ಮಧ್ಯಾಹ್ನ 2ರಿಂದ 6 ಗಂಟೆ ತನಕ ಹುಬ್ಳಿಲಿ ನಾನು ಕ್ಲಾಸ್ ಮಾಡಿ ದೀಕ್ಷೆ ಕೊಡ್ತಾಯಿದ್ದೀನಿ. ಆಸಕ್ತಿ ಇರುವಂಥವ್ರು agnihotra.ssbk.in ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಈ ವೆಬ್ಸೈಟ್ ಲಾಗಿನ್ ಆಗಿ ನೀವೇ ರಿಜಿಸ್ಟರ್ ಮಾಡ್ಕೋಬೇಕು. ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನೊಂದ್ಸಲ ಹೇಳ್ತೀನಿ, 19ನೇ ತಾರೀಕು ಹುಬ್ಳಿನಲ್ಲಿ ಅಗ್ನಿಹೋತ್ರ ದೀಕ್ಷೆ ಮಧ್ಯಾಹ್ನ 2ರಿಂದ ಸಂಜೆ 6:30 7 ಗಂಟೆ ತನಕ. ಇನ್ನೊಂದು ನಮ್ಮ ಹಳೆ ಎಪಿಸೋಡ್ಸು
ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಈ 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್. ಆಮೇಲೆ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನೀವು ಯಾರು ನೋಡಿರ್ತೀರೋ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಇಲ್ಲೆಲ್ಲ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ಭಾಳಷ್ಟು ಇನ್ಫಾರ್ಮೇಷನ್ ನಿಮಗೆ ಲಭ್ಯ ಆಗುತ್ತೆ. ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಭಾಳಷ್ಟು ಜನ ಪತ್ರ ಬರೀತಿದ್ರು, ಫೋನ್ ಮಾಡ್ತಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ www.lakshmisrinivas.in ಅಂತ. ಇದಕ್ಕೆ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು. ಬರಬೇಕಾದ್ರೆ ಯಾರು ಪ್ರಶ್ನೆ ಕೇಳ್ತಾರೋ ಅವರೇ ಬಂದರೆ ಒಳ್ಳೆಯದು. ಜಾತಕ ಇದೆ, ಜಾತಕ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ನಾವು ಬೇರೆ ಥರ ನೋಡ್ತೀವಿ. ಈ ಕ್ಯಾನ್ಸರು, ಲಕ್ವಾ, ಪಿಟ್ಸು, ಸ್ಕಿನ್ ಡಿಸೀಸು, ಈ ಥರ ಹಲವಾರು ಕ್ರೋನಿಕ್ ಡಿಸೀಸಸ್ ತುಂಬ ಮೆಡಿಸಿನ್ ತೊಗೊಂಡು ವಾಸಾಗಿಲ್ಲ, ವರ್ಷಾನುಗಟ್ಟಲೆ ಇದೆ ಈ ಕಾಯಿಲೆ ಅನ್ನೋದಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಏನಾದ್ರು ನಿಮ್ಮ ಹತ್ತಿದ್ರೆ ತೊಗೊಂಬಂದರೆ ಅದನ್ನು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಾವು ನಿಮಗೆ ಪರಿಹಾರ ತಿಳಿಸ್ಬೋದು ಅಂತೇಳಿ ಈ ಸಂದರ್ಭ ತಿಳಿಸ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ತಿಂಗಳು 19ನೇ ತಾರೀಕು, ಮೇ 19ನೇ ತಾರೀಕು ಭಾನುವಾರ ಹುಬ್ಳಿನಲ್ಲಿ ಅಗ್ನಿಹೋತ್ರ ದೀಕ್ಷಾ ಕಾರ್ಯಕ್ರಮ ಮಧ್ಯಾಹ್ನ 2ರಿಂದ ಸಂಜೆ 6:30 7 ಗಂಟೆ ತನಕ. ಅದಕ್ಕೆ ಯಾರು ಆಸಕ್ತಿ ಇದ್ದಾರೋ ಅವರು ಇದನ್ನು ರಿಜಿಸ್ಟರ್ ಮಾಡ್ಕೋಬೇಕು. ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು? www.agnihotra.sspk.in ಅಂತ ನೋಡಿ, ಸ್ಕೀಮಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಲಾಗಿನ್ ಆಗಿ. ವೀಕ್ಷಕರೇ, ಇವತ್ತು ಗಂಡಸಿಗೆ ಶಾಕಿನಿ ಬಾಧೆ ಹೇಗಿದೆ, ಯಾತಕ್ಕೆ ಶಾಕಿನಿ ಬಾಧೆ ಗಂಡಸಿಗೆ ಕಾಡಿಸಿದ್ರೆ ಈ ಥರ ಕರ್ಮಗಳು ಮಾಡಿದರೆ ಈ ಬಾಧೆಗೆ ತುತ್ತಾಗ್ತಾರೆ. ಹಾಗಾದ್ರೆ ಶಾಕಿನಿ ಬಾಧೆ ಹೆಂಗಸಿಗಿದ್ರೆ ಹೇಗಾಗುತ್ತೆ ಅನ್ನೋದನ್ನು ನಾಳಿನ ಸಂಚಿಕೆ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.